ಅಣ್ಣ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದೇ ನನ್ನ ಗುರಿ. ಡಿಕೆಶಿ ಸಹೋದರ ಡಿಕೆ ಸುರೇಶ್ ಸ್ಪಷ್ಟ ಮಾತು. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ. ನನ್ನ ಆಸೆಯ ಬಗ್ಗೆ ಯಾವುದೇ ಮುಚ್ಚು ಮರೆ ಇಲ್ಲ. ಅದಕ್ಕೆ ಒಂದು ಕಾಲ ಬರಬೇಕು, ತೀರ್ಮಾನ ಆಗಬೇಕು. ಪಕ್ಷ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೂಕ್ತ ಕಾಲ ಬರುತ್ತಾ ಗೊತ್ತಿಲ್ಲ, ನನ್ಗೇನ್ ಗೊತ್ತು, ನಾನು ಹೆಂಗ್ ಹೇಳಕ್ಕಾಗುತ್ತೆ? ನಾನು ಭವಿಷ್ಯ ಹೇಳಕ್ಕಾಗುತ್ತಾ? ಭವಿಷ್ಯ ಹೇಳೋದಲ್ಲ. ನೀವು ಪ್ರಯತ್ನ ಮಾಡಲ್ಲ ಸರ್, ಯಾಕಂದ್ರೆ ಕೆಲಸಕ್ಕೆ ಕೂಲಿ ಕೇಳಿದ್ದೆ, ಸ್ಟುಡಿಯೋ ಬಂದಾಗ ಅವರನ್ನು ಸಿಎಂ ಮಾಡೋದಕ್ಕೆ ಗುರಿ ಅಂತ ಹೇಳಿದ್ದೆ. ನಾನು ಈಗಲೂ ಹೇಳ್ತೀನಿ, ನನ್ಗೊಂದು ಆಸೆ ಇದೆ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಇಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಅರ್ಥ ಆಗುತ್ತಲ್ಲ. ಈಗ ನಿಮ್ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತಂದ್ರೆ ನಿಮ್ಮನ್ನ ಎಳೆದು ಕುಂಡಿಸ್ಬೇಕಾಗುತ್ತೆ. ಹಿಂಗಾಗತ್ತಲ್ಲ. ಎಲ್ಲ ಅವ್ರವ್ರ ಕೂತಿರುವಾಗ ಅವ್ರ ಗೌರವ, ಅವ್ರ ಘನತೆ, ಅವ್ರ ಬಗ್ಗೆ ನಮ್ದು ಒಂದು ನಂಬಿಕೆ, ಜೊತೆಗೆ ಅವ್ರಿಗೆ ಸಲ್ಬೇಕಾದಂಥದ್ದೆಲ್ಲ ನಾವು ಚಿಂತೆ ಮಾಡಿ ಆಮೇಲೆ ತೀರ್ಮಾನ, ಪಕ್ಷ ಹೈಕಮಾಂಡ್ ತೀರ್ಮಾನ. ನಮಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಇಂದಲ್ಲ ನಾಳೆ? ಡಿಕೆ ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ನಿಮ್ಮ ದಿನನಿತ್ಯದ ಜೀವನ ನಂಬಿಕೆ ಇಲ್ಲದೆ ನೀವು ಒಂದು ಹೆಜ್ಜೆನೂ ಕೂಡ ನೀವು ಮುಂದುವರಿಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿರ್ತಕ್ಕಂಥದ್ದು, ಯಾವುದೇ ಒಂದು ಜೀವ ಜಂತು ಯಾವ್ದ್ರ ಮೇಲೆ, ಆಧಾರದ ಮೇಲೆ ನಡಿಬೇಕು? ನಂಬಿಕೆ ಮೇಲೆ ತಾನೆ. ಆ ನಂಬಿಕೆ ಇದೆ ಅಂತ ಇಲ್ಲ ಅಂತ ಅಂದ್ರೆ ಬದುಕೋದಕ್ಕೆ ನಾನು ನಿಮ್ಮನ್ನ ನಂಬಬೇಕು, ನೀವು ಅವ್ರನ್ನ ನಂಬಬೇಕು, ನೀವು ನಿಮ್ ಬಾಸ್ ನಂಬಬೇಕು, ನಿಮ್ ಬಾಸ್ ನಿಮ್ಮನ್ನ ನಂಬಬೇಕು. ಹೌದಾ ಅಲ್ವಾ? ಯಾತಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಅಧಿಕಾರವನ್ನು ಕಳಿಸಿದ್ದಾರೆ? ನಿಮ್ ನಂಬಿಕೆ ಇಟ್ಬಿಟ್ಟು ಹೋಗ್ರಪ್ಪ, ನೀವೇನು ಪ್ರಾಮಾಣಿಕರಿದ್ದೀರಿ, ನಿಮ್ ಕೆಲಸ ಮಾಡ್ಕೊ ಬನ್ನಿ ಅಂತ ಕಳಿಸಿದ್ದಾರೆ. ನೀವೇನ್ ಫೀಡ್ಬ್ಯಾಕ್ ಕೊಡ್ತೀರೋ ಅದನ್ನ ನಂಬಿಕೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಬದುಕಿರ್ತಕ್ಕಂಥದ್ದು, ನೀವು ನಾವು ಇರ್ತಕ್ಕಂಥದ್ದು ನಂಬಿಕೆ ಆಧಾರದ ಮೇಲೆ. ಇವತ್ತು ಮುಖ್ಯಮಂತ್ರಿಗಳು ಆ ಸೀಟ್ನಲ್ಲಿ ಕುಳಿತಿದ್ದಾರೆ, ಹೀಗಾಗಿ ಅದರ ಬಗ್ಗೆ ಯಾವುದೇ ಚರ್ಚೆ ಮಾಡಬಾರದು. ಈಗ ಆ ಸೀಟ್ ಖಾಲಿ ಮಾಡಿಸಬೇಕಾದ್ರೆ ಎಳೆದು ಕೂರಿಸಬೇಕು. ಹೀಗಾಗಿ ಇವೆಲ್ಲ ಆಗುವ ಕೆಲಸ ಅಲ್ಲ. ಅವರು ಕುಳಿತಿರುವಾಗ ಅವರ ಗೌರವ, ಘನತೆ ಬಗ್ಗೆ ನಂಬಿಕೆ ಇದೆ. ಅವರಿಗೆ ಸಲ್ಲಬೇಕಾದ್ದನ್ನೆಲ್ಲ ಚಿಂತನೆ ಮಾಡಬೇಕು. ಅನಂತರ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ನಂಬಿಕೆ ಮೇಲೆ ಬದುಕಿರೋದು, ಆ ನಂಬಿಕೆ ಮೇಲೆಯೇ ಎಲ್ಲರೂ ಬದುಕ್ತಾ ಇರೋದು. ಈ ಮೂಲಕ ಡಿಕೆಶಿ ಸಿಎಂ ಆಗುವ ನಂಬಿಕೆ ವ್ಯಕ್ತಪಡಿಸಿದ ಡಿಕೆ ಸುರೇಶ್, ಪ್ರಸ್ತುತ ಉಪಮುಖ್ಯಮಂತ್ರಿಯಾಗಿರುವ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದೇ ನನ್ನ ಗುರಿ ಅಂತ ಅವರ ಸಹೋದರ ಡಿಕೆ ಸುರೇಶ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ನಾನು ಈಗಲೂ ಹೇಳ್ತೇನೆ, ನನಗೊಂದು ಆಸೆ ಇದೆ. ನನ್ನ ಆಸೆ ಬಗ್ಗೆ ಯಾವುದೇ ಮುಚ್ಚು ಮರೆ ಇಲ್ಲ ಅಂತೇಳಿ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಆ ಸೀಟ್ನಲ್ಲಿ ಕುಳಿತಿದ್ದಾರೆ, ಹೀಗಾಗಿ ಅದರ ಬಗ್ಗೆ ಯಾವುದೇ ಚರ್ಚೆ ಮಾಡಬಾರ್ದು. ಈಗ ಆ ಸೀಟ್ ಖಾಲಿ ಮಾಡಿಸ್ಬೇಕಾದ್ರೆ ಎಳೆದು ಕೂರಿಸ್ಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ಆಗೋ ಕೆಲಸ ಅಲ್ಲ. ಅವರು ಕೂತಿರುವಾಗ ಅವರ ಗೌರವ, ಘನತೆ ಬಗ್ಗೆ ನಂಬಿಕೆ ಇದೆ. ಅವರಿಗೆ ಸಲ್ಲಬೇಕಾದ್ದೆಲ್ಲವನ್ನ ಚಿಂತನೆ ಮಾಡಬೇಕು. ಆನಂತರ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ನಂಬಿಕೆ ಮೇಲೆ ಬದುಕಿರೋದು, ಆ ನಂಬಿಕೆ ಮೇಲೆ ಎಲ್ಲರೂ ಬದುಕ್ತಾ ಇರೋದು. ಈ ಮೂಲಕ ಡಿಕೆ ಶಿವಕುಮಾರ್ ಸಿಎಂ ಆಗುವ ನಂಬಿಕೆಯನ್ನ ಡಿಕೆ ಸುರೇಶ್ ವ್ಯಕ್ತಪಡಿಸಿದ್ದಾರೆ.